ವೆಲ್ಕಮ್ ಬ್ಯಾಕ್. ಹೈಕಮಾಂಡ್ ಹೇಳಿದ್ರೆ ಮುಂದಿನ ಅವಧಿಗೆ ಅಂದ್ರೆ 5 ವರ್ಷ, ಈ ಹಿಂದೆ 2 ವರ್ಷ ಸೇರಿದಂತೆ ಮುಂದೆ 2 ವರ್ಷ ಸೇರಿದಂತೆ 5 ವರ್ಷ ನಾನೇ ಸಿಎಂ ಹೈಕಮಾಂಡ್ ಹೇಳಿದ್ರೆ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬಹಳ ಆತ್ಮವಿಶ್ವಾಸದಿಂದ ಪುನರುಚ್ಚರಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ಇದೆಯಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಮತ್ತೆ ಹೇಳ್ತಾ ಇರುವಂಥದ್ದು, ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು, ಇದು ಹೇಳಿಕೆಯೋ ಎಚ್ಚರಿಕೆಯೋ ಅಥವಾ ಸಂದೇಶವೋ ಅನ್ನುವಂಥದ್ದು. ಪ್ರಸಕ್ತ ರಾಜಕೀಯ ಸಂದರ್ಭದಲ್ಲಿ ಇದು ಹೇಳಿಕೆಯೂ ಹೌದು, ಎಚ್ಚರಿಕೆ ಅಂತೆಯೂ ಕೇಳಿಸ್ತಾ ಇದೆ, ಹಾಗೆಯೇ ಹೈಕಮಾಂಡ್ಗೆ ಸಂದೇಶದಂತೆಯೂ ಕೂಡ ಕೇಳಿಸ್ತಾ ಇದೆ. ಪರೋಕ್ಷವಾಗಿ ಬಿಜೆಪಿ ಪರಿಸ್ಥಿತಿಯನ್ನ ನೆನಪಿಸಿದ್ರ ಸಿದ್ದರಾಮಯ್ಯ ಹೈಕಮಾಂಡ್ಗೆ. ಅಧಿಕಾರ ಬದಲಾಯಿಸಿದ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರವನ್ನೇ ಕಳೆದುಕೊಳ್ತು, ನೀವು ಕೂಡ ಬಿಜೆಪಿ ತರ ಅಧಿಕಾರ ಕಳ್ಕೊಳ್ಳೋಕೆ ಸಿದ್ಧರಿದ್ದೀರಾ ಅಂತ ಹೈಕಮಾಂಡ್ಗೆ ಏನಾದರೂ ಸಂದೇಶ ರವಾನಿಸಿದ್ದಾರಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೆ ಸಮುದಾಯಗಳಿಗೆ ತಪ್ಪು ಸಂದೇಶ ಹೋಗುತ್ತೆ, ರಾಜಕೀಯ ಲೆಕ್ಕಾಚಾರ ತಲೆ ಕೆಳಗಾಗುವ ಸಾಧ್ಯತೆಗಳಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರ. ಜೊತೆಗೆ ಸಂಪುಟ ಪುನರ್ರಚನೆ ಬೇಕಾದ್ರೆ ಮಾಡೋಣ ಅಂತ ಮಾತು ಕೇಳಿ ಬರ್ತಾ ಇದೆ. 2028ರ ಚುನಾವಣೆಗೆ ಸಿಎಂ ಅಭ್ಯರ್ಥಿಯನ್ನ ಈಗಲೇ ಘೋಷಿಸಿ ಅಂತ ಕೂಡ ಹೈಕಮಾಂಡ್ಗೆ ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಏನು ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಕಮ್ಯುನಿಕೇಟ್ ಮಾಡಿ ಆಗಿದೆಯಾ? ಒಂದ್ ಕಡೆ ಹೈಕಮಾಂಡ್ ಸದ್ಯ ಯಾರ ಮಾತಿಗೂ ಮಣೆ ಹಾಕದ ಸ್ಥಿತಿಯಲ್ಲಿದೆ, ರಾಜ್ಯವನ್ನು ಉಳಿಸ್ಕೊಳ್ಬೇಕಾಗಿರೋ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮಾತನ್ನ ಕೇಳುತ್ತಾ? ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ನೀವು ಕೇಳ್ತಾ ಇರ್ತೀರಲ್ಲ, ಪದೇ ಪದೇ ಬರ್ತದೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಅಂತ ಇದೆ ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. 5 ವರ್ಷ ದಬ್ಬೆಡಿ ಅಪ್ಪ. 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದರು. ನನಗೂ ಅವ್ರಿಗೂ ಭಾಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ AC ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದೆ. ಅಫಿಷಿಯಲಾಗಿ ಏನೋ ಇನ್ನೇನು ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾ ಇದ್ದೀನಿ, ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸರ್, ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಆಗ್ತದೆ. ಚರ್ಚೆ ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್, ರಾಜ್ಯದಲ್ಲಿ ಹೆಚ್ಚಾಗ್ತಿದೆ, ಈ ನಿಟ್ಟಿನಲ್ಲಿ ಒಕ್ಕಲಿಗ ಸಿಎಂ ಎಲ್ಲ ಒಂದ್ ಕಡೆ ಕೈ ತಪ್ಪುತ್ತ ಅಂತ ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ವೆಲ್ಕಮ್ ಬ್ಯಾಕ್. ಹೈಕಮಾಂಡ್ ಹೇಳಿದ್ರೆ ಮುಂದಿನ ಅವಧಿಗೆ ಅಂದ್ರೆ 5 ವರ್ಷ, ಈ ಹಿಂದೆ 2 ವರ್ಷ ಸೇರಿದಂತೆ ಮುಂದೆ 2 ವರ್ಷ ಸೇರಿದಂತೆ 5 ವರ್ಷ ನಾನೇ ಸಿಎಂ ಹೈಕಮಾಂಡ್ ಹೇಳಿದ್ರೆ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬಹಳ ಆತ್ಮವಿಶ್ವಾಸದಿಂದ ಪುನರುಚ್ಚರಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ಇದೆಯಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಮತ್ತೆ ಹೇಳ್ತಾ ಇರುವಂಥದ್ದು, ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು, ಇದು ಹೇಳಿಕೆಯೋ ಎಚ್ಚರಿಕೆಯೋ ಅಥವಾ ಸಂದೇಶವೋ ಅನ್ನುವಂಥದ್ದು. ಪ್ರಸಕ್ತ ರಾಜಕೀಯ ಸಂದರ್ಭದಲ್ಲಿ ಇದು ಹೇಳಿಕೆಯೂ ಹೌದು, ಎಚ್ಚರಿಕೆ ಅಂತೆಯೂ ಕೇಳಿಸ್ತಾ ಇದೆ, ಹಾಗೆಯೇ ಹೈಕಮಾಂಡ್ಗೆ ಸಂದೇಶದಂತೆಯೂ ಕೂಡ ಕೇಳಿಸ್ತಾ ಇದೆ. ಪರೋಕ್ಷವಾಗಿ ಬಿಜೆಪಿ ಪರಿಸ್ಥಿತಿಯನ್ನ ನೆನಪಿಸಿದ್ರ ಸಿದ್ದರಾಮಯ್ಯ ಹೈಕಮಾಂಡ್ಗೆ. ಅಧಿಕಾರ ಬದಲಾಯಿಸಿದ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರವನ್ನೇ ಕಳೆದುಕೊಳ್ತು, ನೀವು ಕೂಡ ಬಿಜೆಪಿ ತರ ಅಧಿಕಾರ ಕಳ್ಕೊಳ್ಳೋಕೆ ಸಿದ್ಧರಿದ್ದೀರಾ ಅಂತ ಹೈಕಮಾಂಡ್ಗೆ ಏನಾದರೂ ಸಂದೇಶ ರವಾನಿಸಿದ್ದಾರಾ?
ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೆ ಸಮುದಾಯಗಳಿಗೆ ತಪ್ಪು ಸಂದೇಶ ಹೋಗುತ್ತೆ, ರಾಜಕೀಯ ಲೆಕ್ಕಾಚಾರ ತಲೆ ಕೆಳಗಾಗುವ ಸಾಧ್ಯತೆಗಳಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಾ. ಜೊತೆಗೆ ಸಂಪುಟ ಪುನರ್ರಚನೆ ಬೇಕಾದ್ರೆ ಮಾಡೋಣ ಅಂತ ಮಾತು ಕೇಳಿ ಬರ್ತಾ ಇದೆ. 2028ರ ಚುನಾವಣೆಗೆ ಸಿಎಂ ಅಭ್ಯರ್ಥಿಯನ್ನ ಈಗಲೇ ಘೋಷಿಸಿ ಅಂತ ಕೂಡ ಹೈಕಮಾಂಡ್ಗೆ ತಮ್ಮ ಮನವಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಏನು ಕಮ್ಯುನಿಕೇಟ್ ಮಾಡಬೇಕು ಅದನ್ನು ಕಮ್ಯುನಿಕೇಟ್ ಮಾಡಿ ಆಗಿದೆಯಾ? ಒಂದ್ ಕಡೆ ಹೈಕಮಾಂಡ್ ಸದ್ಯ ಯಾರ ಮಾತಿಗೂ ಮಣೆ ಹಾಕದ ಸ್ಥಿತಿಯಲ್ಲಿದೆ. ರಾಜ್ಯವನ್ನು ಉಳಿಸ್ಕೊಳ್ಬೇಕಾಗಿರೋ ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮಾತನ್ನ ಕೇಳುತ್ತಾ? ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ಸರ್ ಯಾಕೆ ಸರ್ ಪದೇ ಪದೇ ಈ ಒಂದು ವಿಚಾರ ಬರ್ತದೆ ಸರ್? ನೀವು ಕೇಳ್ತಾ ಇದ್ದೀರಲ್ಲ ಈಗ ಪದೇ ಬರ್ತದೆ, ಅಲ್ಲ ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಜ್ಯಕ್ಕೆ ಅಂತ ಇದೆ. ಗೊತ್ತಿಲ್ಲ. ನಿಮ್ಮ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ದಬ್ಬೆಡಿ 5 ವರ್ಷ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಮ್ಮ ಸೀನಿಯರ್ ವರ್ಕಿಂಗ್ ಕಮಿಟಿ ಮೆಂಬರ್ ಅಂಬಿಕಾ ಸೋನಿ ಅವರ ಮನೆಯವರು ತೀರ್ಕೊಂಡಿದ್ರು. ನಾ ಜೈಲಲ್ಲಿದ್ದಾಗ ಸೋನಿಯಾ ಗಾಂಧಿ ಜೊತೆ ಬಂದು ನನ್ನನ್ನು ಭೇಟಿ ಮಾಡಿದರು. ನನಗೂ ಅವ್ರಿಗೂ ಭಾಳ ಆತ್ಮೀಯತೆ. ನಮ್ಮ ಪಕ್ಷದ ಲೀಡ್ರು ಕೃಷ್ಣ ಅವರು ಇಲ್ಲಿದ್ದಾಗ AC ಸೆಷನ್ ಮಾಡಿದಾಗ ಅವರೇ ನಮ್ಮ ಜನರಲ್ ಸೆಕ್ರೆಟರಿ. ಒಳ್ಳೆ ತಮ್ಮನ ಥರ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಕಂಡೋಲೆನ್ಸ್ ಕೊಡಬೇಕು ಅಂತ ಪ್ರೈವೇಟ್ ವಿಸಿಟ್ ಅಂತ ಹೋಗಿದ್ದೆ. ಅಫಿಷಿಯಲಾಗಿ ಏನೋ ಒಂದೇನು ಕೆಲಸ ಇಲ್ಲ, ಹೋಗಿ ಭೇಟಿ ಮಾಡಿ ಅವ್ರಿಗೆ ಕಂಡೋಲೆನ್ಸ್ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ. ಸರ್ ಹೈಕಮಾಂಡ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀರಾ ಅಂತ ಒಂದು ಚರ್ಚೆ ಆಗ್ತದೆ. ಚರ್ಚೆ ಏನು ಬೇಕಾದ್ರೂ ನೀವು ಮಾಡ್ಕೊಳ್ಳಿ, ಜನ ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹೋಗಿದ್ದ ಕೆಲಸ ಅಷ್ಟು ಮಾತ್ರ ಹೇಳ್ತೇನೆ. ಸರ್ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಒಕ್ಕಲಿಗ ಸಿಎಂ ಎಲ್ಲ ಒಂದ್ ಕಡೆ ಕೈ ತಪ್ಪುತ್ತ ಅಂತ ಸರ್ ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. CM ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ.